ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕೆಂಪು ಇರುವೆಯನ್ನು ಆಹಾರದ ರೂಪದಲ್ಲಿ ಸೇವಿಸುವುದರಿಂದ ಯಾವ ಸಮಸ್ಯೆ ಪರಿಹಾರವಾಗುತ್ತದೆ? ಆಪ್ಷನ್ಸ್ ಎ ಕಫ ನಿವಾರಣೆ, ಬಿ ಜ್ವರ ನಿವಾರಕ, ಸಿ ಸುಗಮ ಉಸಿರಾಟ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಂಪಿರುವೆಯಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ B21, ಫಾರ್ಮಿಕ್ ಆಸಿಡ್, ಸತ್ತು ಮತ್ತು ಕಬ್ಬಿಣಾಂಶವಿದೆ. ಉಸಿರಾಟ ಸಮಸ್ಯೆ ಮತ್ತು ಜ್ವರ ನಿವಾರಕ, ಕಫ ಕರಗಿಸುವಿಕೆ, ಶೀತ ಕಡಿಮೆ ಮಾಡುವ ಗುಣವುಳ್ಳ ಕೆಂಪು ಇರುವೆ ಬುಡಕಟ್ಟು ಜನಾಂಗದ ಪ್ರಮುಖ ಆಹಾರವಾಗಿದೆ. ಹೀಗಾಗಿ ಬುಡಕಟ್ಟು ಜನಾಂಗ ಸಾಮಾನ್ಯ ಶೀತ ಜ್ವರಗಳಿಗೆ ವೈದ್ಯರ ಬಳಿ ಹೋಗದೆ ಮನೆಮದ್ದುಗಳಿಂದಲೇ ಚೇತರಿಸಿಕೊಳ್ಳುತ್ತಾರೆ. ಈ ಚಳಿಗಾಲದಲ್ಲಿ ಬೆನ್ನು ಬಿದ್ದಿರುವ ಕೆಮ್ಮು ಕಫ ಕಡಿಮೆಯಾಗುತ್ತಿಲ್ಲವೆಂದರೆ ಒಮ್ಮೆ ಕೆಂಪಿರುವೆ ಚಟ್ನಿಯನ್ನು ಟ್ರೈ ಮಾಡಬಹುದು. ಎರಡನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಆಮ್ಲ ಅಥವಾ ನೆಲ್ಲಿಕಾಯಿಯನ್ನು ಸೇವಿಸಬಾರದು? ಆಪ್ಷನ್ಸ್ ಎ ಲೋ ಬಿಪಿ, ಬಿ ಹೃದಯ ಕಾಯಿಲೆ, ಸಿ ಯಕೃತ್ತಿನ ಕಾಯಿಲೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೆಚ್ಚಾಗಿ ನೆಲ್ಲಿಕಾಯಿ ಹೈಪೋಟೆನ್ಷನ್ನಿಂದ ಬಳಲುತ್ತಿರುವವರಿಗೆ, ಅಂದರೆ ಕಡಿಮೆ ರಕ್ತದೊತ್ತಡ ಇರುವವರಿಗೆ ಇದು ಸೂಕ್ತವಲ್ಲ. ನೆಲ್ಲಿಕಾಯಿ ಕೆಲವು ಔಷಧಿಗಳೊಂದಿಗೆ ಕೆಲವು ನಕಾರಾತ್ಮಕ ಪ್ರತಿಕ್ರಿಯೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಹೃದ್ರೋಗದಿಂದ ಬಳಲುತ್ತಿರುವವರು ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಇನ್ನು ನೆಲ್ಲಿಕಾಯಿಯನ್ನು ತೆಗೆದುಕೊಳ್ಳುವುದರಿಂದ ಯಕೃತ್ತಿನ ಕಾಯಿಲೆ ಇರುವವರಲ್ಲಿ ಯಕೃತ್ತಿನ ಕಾರ್ಯವು ಹದಗೆಡಬಹುದು. ಮೂರನೇ ಪ್ರಶ್ನೆ, ಮೊದಲಿಗೆ ಹೊಸ ವರ್ಷದ ಆಚರಣೆ ಪ್ರಾರಂಭವಾದದ್ದು ಯಾವ ದೇಶದಿಂದ? ಆಪ್ಷನ್ಸ್ ಎ ರೋಮ್, ಬಿ ಅಮೆರಿಕ, ಸಿ ಇಥಿಯೋಪಿಯಾ, ಡಿ ಫ್ರಾನ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ರೋಮ್. ಜನವರಿ 1ರಂದು ಹೊಸ ವರ್ಷವನ್ನು ಆಚರಿಸುವ ಸಂಪ್ರದಾಯವು ಪ್ರಾಚೀನ ರೋಮ್ನಲ್ಲಿ ಪ್ರಾರಂಭವಾಯಿತು ಮತ್ತು ಕ್ರಿಸ್ತಪೂರ್ವ 46ರಲ್ಲಿ ರೋಮನ್ ಚಕ್ರವರ್ತಿ ಜೂಲಿಯಸ್ ಸೀಸರ್ ಜೂಲಿಯನ್ ಕ್ಯಾಲೆಂಡರ್ ಅನ್ನು ಜಾರಿಗೆ ತಂದರು. ಜೂಲಿಯನ್ ಕ್ಯಾಲೆಂಡರ್ ಒಂದು ವರ್ಷದಲ್ಲಿ 12 ತಿಂಗಳುಗಳನ್ನು ಒಳಗೊಂಡಿತ್ತು. ಖಗೋಳಶಾಸ್ತ್ರಜ್ಞರನ್ನು ಭೇಟಿಯಾದ ನಂತರ ಜೂಲಿಯಸ್ ಸೀಸರ್ ಭೂಮಿಯು ಸೂರ್ಯನ ಸುತ್ತ 365 ದಿನಗಳು ಮತ್ತು 6 ಗಂಟೆಗಳಲ್ಲಿ ಸುತ್ತುತ್ತದೆ ಎಂದು ತಿಳಿದುಕೊಂಡರು. ಇದನ್ನು ಗಣನೆಗೆ ತೆಗೆದುಕೊಂಡು ಜೂಲಿಯನ್ ಕ್ಯಾಲೆಂಡರ್ ವರ್ಷವನ್ನು 310ರಿಂದ 365 ದಿನಗಳಿಗೆ ವಿಸ್ತರಿಸಲಾಯಿತು. ನಾಲ್ಕನೇ ಪ್ರಶ್ನೆ, ಸ್ತನಗಳ ಗಾತ್ರ ಹೆಚ್ಚಿಸುವ ಈಸ್ಟ್ರೋಜನ್ ಭರಿತ ಆಹಾರ ಯಾವುದು? ಆಪ್ಷನ್ಸ್ ಎ ಸೋಯಾ ಹಾಲು, ಬಿ ಡ್ರೈ ಫ್ರೂಟ್ಸ್, ಸಿ ಕ್ಯಾರೆಟ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೋಯಾ ಹಾಲು ಫೈಟೋ ಈಸ್ಟ್ರೋಜನ್ಗಳನ್ನು ಸಹ ಹೊಂದಿದೆ. ಇದು ಸ್ತನದ ಗಾತ್ರ ಹೆಚ್ಚಿಸುವುದರ ಜೊತೆಗೆ ಪ್ರೋಟೀನ್ ಮತ್ತು ಅಗತ್ಯವಾದ ಪೋಷಕಾಂಶಗಳ ಉತ್ತಮ ಮೂಲವಾಗಿದೆ. ಇನ್ನು ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾಗಳಂತಹ ಬೀಜಗಳಲ್ಲಿ ಈಸ್ಟ್ರೋಜನ್ ಅಧಿಕವಾಗಿದ್ದು ಸ್ತನ ಬೆಳವಣಿಗೆ ಸೇರಿದಂತೆ ಅನೇಕ ಸ್ತ್ರೀ ಗುಣಲಕ್ಷಣಗಳಿಗೆ ಸಹಾಯ ಮಾಡುತ್ತದೆ. ಕ್ಯಾರೆಟ್ ಈಸ್ಟ್ರೋಜನ್ ಪೂರ್ವಗಾಮಿಗಳನ್ನು ಹೊಂದಿರುವುದರಿಂದ ನಿಮ್ಮ ಸ್ತನಗಳ ಗಾತ್ರವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಹಾಗೂ ದೇಹದಿಂದ ಹೆಚ್ಚುವರಿ ಈಸ್ಟ್ರೋಜನ್ ಅನ್ನು ತೆಗೆದುಹಾಕುವ ವಿಶಿಷ್ಟವಾದ ಅಜೀರ್ಣ ಫೈಬರ್ಗಳನ್ನು ಸಹ ಹೊಂದಿದೆ. ಐದನೇ ಪ್ರಶ್ನೆ, ಮಾನವ ಭ್ರೂಣದ ಹೃದಯ ಬಡಿತ ಆರಂಭವಾಗುವುದು ಎಷ್ಟನೇ ವಾರದಲ್ಲಿ? ಆಪ್ಷನ್ಸ್ ಎ 6ನೇ ವಾರ, ಬಿ 7ನೇ ವಾರ, ಸಿ 8ನೇ ವಾರ, ಡಿ 9ನೇ ವಾರ. ಸರಿಯಾದ ಉತ್ತರ ಆಪ್ಷನ್ ಬಿ 7ನೇ ವಾರ. ಮಾನವನ ಹೃದಯ ಬಡಿತವು ಗರ್ಭಧಾರಣೆಯ ಆರಂಭಿಕ ಹಂತದಲ್ಲಿ, ಅಂದರೆ ಸುಮಾರು 7ನೇ ವಾರದ ವೇಳೆಗೆ ಪ್ರಾರಂಭವಾಗುತ್ತದೆ. ಆದರೆ ಭ್ರೂಣದ ಹೃದಯ ಬಡಿತವನ್ನು ಮೊದಲ ಟ್ರಾನ್ಸ್ವಾಜಿನಲ್ ಸ್ಕ್ಯಾನ್ನಲ್ಲಿ 11ನೇ ವಾರಗಳ ಮೊದಲು ಪತ್ತೆ ಹಚ್ಚಲು ಸಾಧ್ಯವಾಗುತ್ತದೆ. 7ನೇ ಪ್ರಶ್ನೆ, ಗರ್ಭಿಣಿಯರು ಅತಿಯಾದ ನೀರಿನ ಸೇವನೆಯಿಂದ ಯಾವ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್ ಎ ಮೂತ್ರ ಹೆಚ್ಚಳ, ಬಿ ನಿರ್ಜಲೀಕರಣ, ಸಿ ಹಸಿವಾಗದಿರುವುದು, ಡಿ ವಾಕರಿಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ನಿರ್ಜಲೀಕರಣ. ದೈನಂದಿನ ಕ್ಯಾಲೋರಿ ಸೇವನೆಯು ಸುಮಾರು 2400 ಕ್ಯಾಲೋರಿಗಳು. ದೈನಂದಿನ ನೀರಿನ ಅವಶ್ಯಕತೆ 2.4ರಿಂದ 3.6 ಲೀಟರ್ಗಳು. ಅತಿಯಾದ ನೀರಿನ ಸೇವನೆಯು ದೇಹದಲ್ಲಿ ಸೋಡಿಯಂ, ಕ್ಲೋರೈಡ್, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂನಂತಹ ಎಲೆಕ್ಟ್ರೋಲೈಟ್ಗಳ ಅಸಮತೋಲನವನ್ನು ಉಂಟುಮಾಡಬಹುದು. ನಿರ್ಜಲೀಕರಣದಂತೆಯೇ ರೋಗ ಲಕ್ಷಣಗಳನ್ನು ಹೊಂದಿರಬಹುದು. ತೀವ್ರವಾದ ನಿರ್ಜಲೀಕರಣವು ಶಾರೀರಿಕ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಇನ್ನು ನೀರು ಕಡಿಮೆಯಾದರೆ ಬಾಯಾರಿಕೆ ಜಾಸ್ತಿಯಾಗುವುದು, ತಲೆ ಸುತ್ತುವುದು, ಆಯಾಸ, ಒಣಬಾಯಿ, ಗಾಢ ಹಳದಿ ಬಣ್ಣದ ಮೂತ್ರ ಕೂಡ ಉಂಟಾಗುತ್ತದೆ.
8ನೇ ಪ್ರಶ್ನೆ, ಪ್ಲಾಸ್ಟಿಕ್ ನಿಷೇಧಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಆಪ್ಷನ್ಸ್ ಎ ಸಿಕ್ಕಿಂ, ಬಿ ಹಿಮಾಚಲ್ ಪ್ರದೇಶ್, ಸಿ ಕೇರಳ, ಡಿ ಜಮ್ಮು ಕಾಶ್ಮೀರ್. ಸರಿಯಾದ ಉತ್ತರ ಆಪ್ಷನ್ ಎ ಸಿಕ್ಕಿಂ. ಪ್ಲಾಸ್ಟಿಕ್ ನಿಷೇಧಿಸಿದ ಭಾರತದ ಮೊದಲ ರಾಜ್ಯ ಸಿಕ್ಕಿಂ. 1998ರಲ್ಲಿ ಬಳಸಿದ ಬಿಸಾಡುವ ಪ್ಲಾಸ್ಟಿಕ್ ಚೀಲಗಳನ್ನು ನಿಷೇಧಿಸಿದ ಮೊದಲ ರಾಜ್ಯವೆಂದು ಪ್ರಮುಖ ಮೂಲಗಳು ಹೇಳುತ್ತವೆ. ಆದರೆ ಹಿಮಾಚಲ ಪ್ರದೇಶ 2009ರಲ್ಲಿ ಪ್ಲಾಸ್ಟಿಕ್ ಮತ್ತು ಪಾಲಿಥಿನ್ ಶಾಪಿಂಗ್ ಬ್ಯಾಗ್ಗಳನ್ನು ನಿಷೇಧಿಸಿದ ಮೊದಲ ರಾಜ್ಯ ಎಂದು ಹೇಳುತ್ತದೆ. ಏಕಬಳಕೆಯ ಪ್ಲಾಸ್ಟಿಕ್ನಂತಹ ವಿಸ್ತೃತ ನಿಷೇಧವನ್ನು ಕರ್ನಾಟಕ 2016ರಲ್ಲಿ ಜಾರಿಗೆ ತಂದಿತು. 9ನೇ ಪ್ರಶ್ನೆ, ಬಿಸಿ ಬಿಸಿ ಅನ್ನವನ್ನು ತಿನ್ನುವುದರಿಂದ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ಸ್ ಎ ಸಕ್ಕರೆ ಕಾಯಿಲೆ, ಬಿ ಬೊಜ್ಜು, ಸಿ ಬಿಪಿ, ಡಿ ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಬಿ ಬೊಜ್ಜು. ನೀವು ಅನ್ನವನ್ನು ಬೇಯಿಸಿ ತಕ್ಷಣ ಸೇವಿಸಿದರೆ ಅದು ಹಾನಿಕಾರಕವಾಗಬಹುದು. ಹೊಸದಾಗಿ ಬೇಯಿಸಿದ ಅನ್ನದಲ್ಲಿ ಬಹಳಷ್ಟು ಪಿಷ್ಟವಿರುತ್ತದೆ. ಇದು ವಾಸ್ತವವಾಗಿ ಸಕ್ಕರೆಯನ್ನು ಹೆಚ್ಚಿಸುತ್ತದೆ ಮತ್ತು ಹೆಚ್ಚಿನ ಕ್ಯಾಲೋರಿಗಳನ್ನು ಹೊಂದಿರುತ್ತದೆ. ಇದು ತ್ವರಿತ ತೂಕ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಮಧುಮೇಹ, ಪ್ರೀಡಯಾಬಿಟಿಸ್ ಮತ್ತು ತೂಕ ಸಮಸ್ಯೆಗಳಿರುವ ಜನರಿಗೆ ಈ ರೀತಿ ಅನ್ನ ತಿನ್ನುವುದು ಅಪಾಯಕಾರಿ, ಏಕೆಂದರೆ ಇದು ರಕ್ತದಲ್ಲಿನ ಸಕ್ಕರೆಯ ಏರಿಕೆಗೆ ಕಾರಣವಾಗುತ್ತದೆ. ಹೊಸದಾಗಿ ಬೇಯಿಸಿದ ಅನ್ನಕ್ಕಿಂತ ಭಿನ್ನವಾಗಿ ತಂಪಾಗಿಸುವ ಅನ್ನವು ವಾಸ್ತವವಾಗಿ ಫೈಬರ್ ಆಗಿರುವ ಒಂದು ರೀತಿಯ ಪಿಷ್ಟವನ್ನು ಸೃಷ್ಟಿಸುತ್ತದೆ. ಫೈಬರ್ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಅಷ್ಟು ಬೇಗ ಏರುವುದಿಲ್ಲ. ನೀವು ಅಕ್ಕಿಯನ್ನು ಬೇಯಿಸಿದಾಗ ಮತ್ತು ನಂತರ ಅದನ್ನು ತಂಪಾಗಿಸಿದಾಗ ಪಿಷ್ಟವು ನಿರೋಧಕ ಪಿಷ್ಟವಾಗಿ ಬದಲಾಗುತ್ತದೆ. ಇದು ನಿಮ್ಮ ಕರುಳಿನ ಆರೋಗ್ಯಕ್ಕೆ ಉತ್ತಮವಾದ ಫೈಬರ್ ಆಗಿದೆ. ಇದು ಸಕ್ಕರೆಯ ಏರಿಕೆಗೆ ಕಾರಣವಾಗುವುದಿಲ್ಲ ಮತ್ತು ಇದು ಅಗತ್ಯಕ್ಕಿಂತ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತದೆ. 10ನೇ ಪ್ರಶ್ನೆ, ಆಗಾಗ ಆಹಾರದಲ್ಲಿ ಕಡಲೆಪುರಿಯನ್ನು ಸೇವಿಸುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ತೂಕ ಹೆಚ್ಚಳ, ಬಿ ಪಿತ್ತದೋಷ, ಸಿ ಮೂಳೆ ಬಲ, ಡಿ ಹಲ್ಲುಗಳ ಬಲ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಕಡಲೆಪುರಿ ಭೌತಿಕವಾಗಿ ತುಂಬಾ ಹಗುರವಾದ ಆಹಾರವಾಗಿದೆ, ಆದರೆ ಆರೋಗ್ಯದ ದೃಷ್ಟಿಯಿಂದ ಅದರ ತೂಕ ಬಹಳಷ್ಟಿದೆ. ಕಡಲೆಪುರಿ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತದೆ. ದೇಹದಲ್ಲಿ ಸಂಗ್ರಹವಾದ ಕೊಬ್ಬನ್ನು ಕರಗಿಸುವಲ್ಲಿ ಅದು ಸಹಕಾರಿಯಾಗಿದೆ. ಪರಿಣಾಮವಾಗಿ ಜೀರ್ಣಾಂಗ ವ್ಯವಸ್ಥೆಯ ಕಾರ್ಯನಿರ್ವಹಣೆ ಸುಧಾರಿಸುತ್ತದೆ ಮತ್ತು ಹೊಟ್ಟೆಯು ಆರೋಗ್ಯಕರವಾಗಿರುತ್ತದೆ. ವಿಟಮಿನ್ ಡಿ, ಬಿ, ಕ್ಯಾಲ್ಸಿಯಂ ಮತ್ತು ಕಬ್ಬಿಣದಂತಹ ಪೋಷಕಾಂಶಗಳು ಕಡಲೆಪುರಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿವೆ. ಈ ಎಲ್ಲಾ ಪೋಷಕಾಂಶಗಳು ಮೂಳೆಗಳು ಮತ್ತು ಹಲ್ಲುಗಳಿಗೆ ಬಲ ಒದಗಿಸಲು ಪ್ರಮುಖವಾಗಿವೆ. ಮೂಳೆ ಮುರಿತದ ಸಂದರ್ಭದಲ್ಲಿ ಇವುಗಳನ್ನು ಸೇವಿಸುವುದು ತುಂಬಾ ಒಳ್ಳೆಯದು. 11ನೇ ಪ್ರಶ್ನೆ, ಯಾವ ಪಕ್ಷಿಗಳ ಗುಂಪನ್ನು ಸಂಸತ್ತು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಕಾಗೆ, ಬಿ ಬಾತುಕೋಳಿ, ಸಿ ಪೆಂಗ್ವಿನ್, ಡಿ ಗೂಬೆ. ಸರಿಯಾದ ಉತ್ತರ ಆಪ್ಷನ್ ಡಿ ಗೂಬೆ. ಗೂಬೆಗಳು ಸಾಮಾನ್ಯವಾಗಿ ಒಂಟಿಯಾಗಿರುತ್ತವೆ, ಆದರೆ ಚಿಕ್ಕ ಗೂಬೆಗಳು ಬೇಟೆಯಾಡಲು ಕಲಿಯುತ್ತಿರುವಾಗ ಅಥವಾ ಆಹಾರ ಹೇರಳವಾಗಿ ಲಭ್ಯವಿರುವಾಗ ಸಣ್ಣ ಗುಂಪುಗಳು ರೂಪುಗೊಳ್ಳಬಹುದು. ಅವುಗಳ ಕಾಡುವ ಕೂಗುಗಳು, ಮೌನ ಹಾರಾಟ ಮತ್ತು ಆಳವಾದ ಕಣ್ಣುಗಳು ಅವುಗಳ ಪೌರಾಣಿಕ ಖ್ಯಾತಿಯನ್ನು ಹೆಚ್ಚಿಸಲು ಸಹಾಯ ಮಾಡಿವೆ. ಹಾಗಾಗಿ ಇವುಗಳ ಗುಂಪನ್ನು ಸಾಮಾನ್ಯವಾಗಿ ಸಂಸತ್ತು ಎಂದು ಕರೆಯಲಾಗುತ್ತದೆ. ಬಿಳಿ ಬಣ್ಣವು ಎಷ್ಟು ಬಣ್ಣಗಳ ಮಿಶ್ರಣದಿಂದ ರೂಪುಗೊಳ್ಳುತ್ತದೆ? ಆಪ್ಷನ್ಸ್ ಎ 7, ಬಿ 5, ಸಿ 3, ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ 7. ಬಿಳಿ ಬಣ್ಣವು ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲಿ, ಊದಾ ನೀಲಿ, ನೇರಳೆ ಅಂದರೆ ಮಳೆಬಿಲ್ಲಿನ 7 ಬಣ್ಣಗಳ ಮಿಶ್ರಣದಿಂದ ಬರುತ್ತದೆ, ಅಥವಾ ಬೆಳಕಿನ ಸಂದರ್ಭದಲ್ಲಿ ಕೆಂಪು, ಹಸಿರು ಮತ್ತು ನೀಲಿ ಬಣ್ಣಗಳ ಸಂಯೋಜನೆಯಿಂದ ಬರುತ್ತದೆ. ಆದರೆ ವಸ್ತುಗಳ ಸಂದರ್ಭದಲ್ಲಿ ಬಿಳಿ ವಸ್ತುಗಳು ಬಹುತೇಕ ಎಲ್ಲ ಗೋಚರ ಬೆಳಕನ್ನು ಪ್ರತಿಫಲಿಸುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.